ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು ಅವರೇ, ನಿಮಗೆ ಇನ್ನೊಂದು ದೊಡ್ಡ ಶಿಕ್ಷೆ ಇದೆ. ಅದೇನು ಹೇಳಿ ಮೇಡಮ್ ಅವರೇ? ಮೇಡಮ್ ಅವರೇ, ಈ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೀಗಿರಿ ಅಂತ ಮಾತ್ರ ಹೇಳ್ಬಿಡಿ. ನನ್ನ ತಲೆ ಹೊಡೆದ್ರೆ ನಾಲ್ಕಲ್ಲ ಒಂದೇ ಒಂದು ಅಕ್ಷರನೂ ಬರಕಿಲ್ಲ. ಹಾಗೆಲ್ಲ ಏನು ಹೇಳಲ್ಲ. ಮೇಲೆ ಆ ಬಣ್ಣಗಳಿದೆಯಲ್ಲ, ಅದನ್ನ ಎರಚಿ. ವಾ, ಇಂಥ ಶಿಕ್ಷೆ ಆದ್ರೆ ಎಷ್ಟು ಬೇಕಾದ್ರೂ ಮಾಡ್ತೀನಿ ಮೇಡಮ್ ಅವರೇ. ಸಿದ್ದು ಅವರೇ, ನನ್ನ ಜೀವನ ಈ ಖಾಲಿ ಹಾಳೆ ಥರ ಇತ್ತು. ನೀವು ನನ್ನ ಬದುಕಕ್ಕೆ ಬಂದು ಅಷ್ಟೊಂದು ರಂಗುಗಳನ್ನ ತುಂಬಿದ್ರಿ. ನಿಮ್ಮ ಪ್ರೀತಿ ನನ್ನ ಕಣ್ಮುಂದೆ ಇದ್ರೂ ಅದನ್ನ ಅರ್ಥ ಮಾಡ್ಕೊಳ್ದೆ ತಡ್ಡಿ ಥರ ಇದ್ದೆ. ನಿಮ್ಮ ಮೇಲೆ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಜಾಸ್ತಿ ದಿನ ಮುಚ್ಚಿಟ್ಕೊಳಕ್ಕಾಗಲಿಲ್ಲ. ಅನ್ನಿಸಿದವರೆ, ಸಿದ್ದು ಅವರೇ, ಜೀವನದಲ್ಲಿ ಏನಾದರೂ ಸಮಯಕ್ಕೆ ಸರಿಯಾಗಿ ಶುರು ಆಗಲಿಲ್ಲ ಅಂದರೆ ಅದರಿಂದ ಪ್ರತಿಯೊಂದೂ ತಡವಾಗೋಕ್ಕೆ ಶುರು ಆಗುತ್ತೆ. ನಿಜ ಹೇಳಬೇಕು ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ ತುಂಬ ದಿನಗಳಿಂದಾನೇ ಇತ್ತು. ಹೊಸದ್ರಲ್ಲಿ ನಿಮ್ಮ ಮೇಲೆ ನನಗೆ ಯಾವ ಭಾವನೆಗಳು ಇರಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ನಿಮ್ಮನ್ನು ನಾನು ಪ್ರೀತಿಸೋಕ್ಕೆ ಶುರು ಮಾಡಿದೆ. ಆದರೆ ಅದನ್ನು ನಿಮ್ಮ ಹತ್ರ ಹೇಗೆ ಹೇಳ್ಕೋಬೇಕು ಅನ್ನೋದ್ರಲ್ಲೇ ಇನ್ನಷ್ಟು ಸಮಯ ಕಳೆದು ಹೋಯ್ತು. ಮೇಡಮ್ ಅವರೇ, ಇಷ್ಟು ದಿವಸ ನನಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಅದೇ ಅನ್ನೋದು ಗೊತ್ತಿತ್ತು. ಆದರೆ ಈಗ ನಿಮಗೂ ನನ್ನಂದ್ರೆ ಇಷ್ಟ, ನಾನಂದ್ರೆ ನಿಮ್ಗೆ ಇಷ್ಟೊಂದು ಪ್ರೀತಿ ಅದೇ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಮೇಡಮ್ ಅವರೇ. ನನಗೆ ಬಹು ಖುಷಿ ಆಯ್ತಾ ಇದೆ. ಹೇಳಿ ಮೇಡಮ್ ಅವರೇ, ನಿಮಗೆ ನನ್ನ ಮೇಲೆ ಪ್ರೀತಿ ಯಾವಾಗ ಬಿಟ್ಟು ಇವತ್ತರ ಹೇಳಿ ಮೇಡಮ್ ಅವರೇ. ಯಾವಾಗ ಅಂತ ನನಗೆ ಗೊತ್ತಿಲ್ಲ ಸಿದ್ದು ಅವರೇ, ಆದರೆ ನನಗೆ ಗೊತ್ತಾಗೋ ಅಷ್ಟರಲ್ಲಿ ನನ್ನ ಮನಸ್ಸು ತುಂಬ ನೀವೇ ಇದೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ನನಗೆ. ನನ್ನ ಮನಸ್ಸು ಯಾವಾಗಲೂ ನಿಮ್ಮನ್ನೇ ಕನ್ವರ್ಸ್ತಾ ಇರುತ್ತೆ. ಐ ಲವ್ ಯು ಸಿದ್ದು ಅವರೇ. ಐ ಲವ್ ಯು ಸೋ ಮಚ್. ಮೇಡಮ್ ಅವರೇ, ನನ್ಗೆ ಆಯ್ತಾರ ಖುಷಿಗೆ ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಐ ಲವ್ ಯು ಮೇಡಮ್ ಅವರೇ. ಅಂತೂ ಇಂತೂ ಇಷ್ಟು ದಿವಸ ಆಗ್ಬೇಕಾದ್ರು ನಿಮ್ ಮನ್ಸು ಗೆದ್ಬಿಟ್ಟೆ, ನಿಮ್ ಮನಸ್ಸಿನಾಗೆ ಜಾಗ ಮಾಡ್ಕೊಂಡ್ಬಿಟ್ಟೆ. ನನ್ಗೆ ಇದಕ್ಕಿಂತ ಖುಷಿ ಜೀವನದಲ್ಲಿ ಬೇರೆ ಏನೂ ಇಲ್ಲ ಮೇಡಮ್ ಅವರೇ. ನಿಮ್ಮ ಮನಸ್ಸಿಗೆ ನಾನು ಸೋತ್ ಹೋದೆ. ನಿಮ್ಮ ಪ್ರೀತಿ ನನ್ನ ಸೋಲೋ ಹಾಗೆ ಮಾಡ್ತು.
ನಾನು ಸೋತ್ರು ನೀನು ಸೋತ್ರು ನಮ್ಮ ಪ್ರೀತಿ ಗೆದ್ಬಿಡ್ತಲ್ವ ಮೇಡಮ್ ಅವರೇ, ಅಷ್ಟೇ ಸಾಕ್ಬಿಡಿ. ಪ್ರೀತಿಗೆ ಸೋಲೆ ಗೆಲ್ವಲ್ವಾ? ಹೌದು ಮೇಡಮ್ ಅವರೇ, ಪ್ರೀತಿಗೆ ಸೋಲೋದೆ ಗೆಲುವು. ಸಾಹೇಬ್ರೆ, ಆ ವೆಂಕಿ ವಿಷಯ ಎಲ್ಲಿಗೆ ಬಂತು? ಏನು ಹೇಳೋದು ಸರ್, ಆ ಜಾಗಕ್ಕೆ ಯಾರೋ ಬರ್ತಾರೆ ಅಂತ ಹೇಳಿದ್ರಿ. ಅವನು ನೋಡ್ರೆ ಬೆಂಕಿನ ತಂದು ಕೂರ್ಸೋನು. ನೀವಾದರೂ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತಲ್ವ ಸರ್. ನಾವು ನೀವು ನೋಡಿ ಕಳಿಸಿರ್ತೀರ ಅಂದ್ಕೊಂಡು ಸುಮ್ಮನಾಗಿದ್ದು. ಈಗ ನೋಡಿ ಹೆಂಗಾಗಿದೆ. ನಾವು ಈ ಕೇಸ್ ಕಡೆ ಬಹು ಗಮನ ಕೊಟ್ಟಿದ್ದು. ಹುಡುಗ ಸಿಕ್ಕಾಕಬಾರ್ದು ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದು. ಆದ್ರೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗ್ಬಿಟ್ಟದೆ. ಆ ಬಡ್ಡೆದ ಪ್ರಕಾಶಂಗೆ ಈ ಕೆಲಸ ವಹಿಸಿದ್ಕೆ ಎಲ್ಲ ಎಡವಟ್ಟಾಗಿದ್ದು. ಈಗ ನೋಡಿ ಎಲ್ಲ ನಮ್ಮ ಕುತ್ತಿಗೆ ಬಂದು ಕೂತದೆ. ಪಾಪ ಸರ್, ಆ ಹುಡುಗನಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಅವನಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈಗ ಈ ಕೇಸು ಮತ್ತೆ ಕೋರ್ಟ್ಗೆ ಹೋಗೋ ಹಂತದಲ್ಲಿದೆ. ಹೌದು ಸಾಹೇಬ್ರೆ, ಈಗ ನಾವು ಬೇರೆ ಕೋರ್ಟು ಕಚೇರಿ ಅಂತ ಅಲ್ಲಿದ್ದೀವಿ. ಕೇಸ್ ಎಲ್ಲಿಗೆ ಬಂದು ನಿಂತದೋ ಏನು ಕಥೆಯೋ, ನನಗಂತೂ ನೆನ್ಸ್ಕೊಂಡ್ರೆ ದಿಗ್ಲಾಯ್ತದೆ. ಸಿದ್ದೇಗೌಡರಲ್ಲಿ ಸರ್ ಕಾಣ್ತಾ ಇಲ್ಲ. ಅವ್ರಿಗೆ ಈ ವಿಷಯ ಗೊತ್ತಾ? ಅವನು ಇಲ್ಲೆಲ್ಲೋ ಆಚೆ ಹೋಗೋನೆ. ಅವನಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಅವನಿಗೆ ಈ ವಿಷಯ ಗೊತ್ತಾದ್ರೆ ಎಲ್ಲಿ ದೊಡ್ಡ ರಾದ್ಧಾಂತ ಆದತು ಅಂತ ನೆನ್ಸ್ಕೊಂಡ್ರೆ ಸಾಕು, ನನ್ನ ಕೈ ಕಾಲೇ ಓಡಕ್ಕಿಲ್ಲ. ಇದು ಅಲ್ಲದೆ ಆ ವೆಂಕಿ ಅವರಲ್ಲ, ನಮ್ಮ ನಾದ್ನಿ ಇಲ್ವಾ ಭಾವನವರು, ಅವ್ರಿಗೆ ಅಣ್ಣ ಆಗ್ಬೇಕು. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಎಲ್ಲಿ ನೊಂದ್ಕೊಂಡರು ಅಂತ ನೆನ್ಸ್ಕೊಂಡ್ರೆ ಸಂಕಟ ಆಯ್ತದೆ. ನನಗಂತೂ ಇದೆಲ್ಲ ಯೋಚನೆ ಮಾಡ್ತಾ ಇದ್ರೆ ಹುಚ್ಚಿ ಹಿಡ್ದಂಗೆ ಆಯ್ತದೆ ಸಾಹೇಬ್ರೆ. ಬ್ರೋ ಗುಡ್ ನ್ಯೂಸ್ ಬ್ರೋ, ಗುಡ್ ನ್ಯೂಸ್ ಬ್ರೋ. ಏನೋ ಅಪ್ಪಾಗ್ತಿದ್ಯೇನಾ? ನೀನೇನ್ ಬ್ರೋ ಈಗಲೇ ದೊಡ್ಡಪ್ಪ ಆಗುವಾಸೆನ? ಅದೆಲ್ಲ ಬ್ರೋ, ಬೇರೆ ವಿಚಾರ ಇದೆ. ಅದು ನಾನು ಅಪ್ಪನ ಹತ್ರ ಹೋಗಿ ಸ್ಕೆಚ್ ಹಾಕಾಯ್ತು, ಅವ್ರ ಹತ್ರ ಮಾತಾಡಿದ್ದು ಆಗೋಯ್ತು. ಬ್ಯಾಂಕಿಗೆ ಹೋಗಿ ದುಡ್ಡು ತಂದು ಕೊಡ್ತೀನಿ ಅಂದ್ಬಿಟ್ರು. ಏನ ನೀನು? ನಾನು ಕೊಟ್ಟಿದ್ದ ಐಡಿಯಾ ತಗೊಂಡೋಗಿ ನೀನೇ ಮುಂಚೆ ಹೋಗ್ಬಿಟ್ಟಿದ್ಯಲ್ಲ, ಅದು ಯಾಕ? ಅಲ್ಲ ಬ್ರೋ, ಅದು ದುಡ್ಡು ಒಂದು ಸ್ವಲ್ಪ. ಸರಿ, ನಿನ್ಗೆ ದುಡ್ಡು ಬರುತ್ತಲ್ಲ, ಅದು ನನಗೂ ಸ್ವಲ್ಪ ಕೊಡು. ಅವ್ರ ಹತ್ರ ಇರೋದೇ 10 ಲಕ್ಷ. ನನಗೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಬ್ರೋ. ಕೊಟ್ಟ ಮೇಲೆ ನೋಡೋಣ ಬಿಡು, ಯಾಕೆ ಯೋಚನೆ ಮಾಡಿ. ಯೋಚನೆ ಮಾಡ್ಬೇಡ ಬ್ರೋ, ಡೋಂಟ್ ವೆರಿ. ಐಡಿಯಾ ಕೊಟ್ಟಿದ್ಯಾ, ಏನಾದರೂ ಮಾಡೋಣ. ಬ್ಯಾಂಕಿಗೆ ಹೋಗ್ಬೇಕು ಅಂತ ಹೇಳಿದಾರೆ, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.